ಕರ್ನಾಟಕ ರಜಪೂತ್ ಅಭಿವೃದ್ಧಿ ಮಂಡಳಿ ಸ್ಥಾಪನೆ ಮಾಡಬೇಕೆಂದು ಆಗ್ರಹಿಸಿ ಶುಕ್ರವಾರ ಸಿಂದಗಿ ನಗರದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ರಾಷ್ಟ್ರವೀರ ಮಹಾರಾಣಾ ಪ್ರತಾಪ್ ಸಿಂಗ್ ರಜಪೂತ್ ಕ್ಷೇಮಾಭಿವೃದ್ಧಿ ಸಂಘ ಸಿಂದಗಿ ಹಾಗೂ ತಾಲೂಕು ರಜಪೂತ್ ಸಮಾಜದ ವತಿಯಿಂದ ಪ್ರತಿಭಟನೆ ನಡೆಸಲಾಯಿತು. ನಗರದ ಅಂಬೇಡ್ಕರ್ ವೃತ್ತದಿಂದ ಪ್ರತಿಭಟನಾ ಮೆರವಣಿಗೆ ನಡೆಸಿ ಟಿಪ್ಪು ಸುಲ್ತಾನ್ ವೃತ್ತ, ವಿವೇಕಾನಂದ ವೃತ್ತದ ಮೂಲಕ ಸಾಗಿ ತಾಲೂಕು ಆಡಳಿತ ಕಚೇರಿ ತಲುಪಿತು. ತಹಶೀಲ್ದಾರ್ ಮೂಲಕ ರಾಜ್ಯ ಸರ್ಕಾರಕ್ಕೆ ಮನವಿ ಸಲ್ಲಿಸಲಾಯಿತು. ಈ ವೇಳೆ ಸಂಘದ ಪದಾಧಿಕಾರಿಗಳು, ಸಮಾಜದ ಮುಖಂಡರು, ಮಹಿಳೆಯರು, ಯುವಕರು ಸೇರಿದಂತೆ ಅನೇಕರು ಭಾಗವಹಿಸಿದ್ದರು. ಇವತ್ತಿನ ದಿವಸ ನಮ್ಮ ರಜಪೂತ್ ಸಮಾಜದಲ್ಲಿ ಶೈಕ್ಷಣಿಕವಾಗಿ ಹಾಗೂ ಆರ್ಥಿಕವಾಗಿ ಮತ್ತು ಉದ್ಯೋಗ ರಂಗದಲ್ಲಿ ಸಹಿತ ನಮ್ಮ ರಜಪೂತ್ ಸಮಾಜದ ಒಂದು ಪಾತ್ರ ಬಹಳ ತೀವ್ರ ಹಿಂದುಳಿದಿದೆ. ಅದಕ್ಕಾಗಿ ಏನಪ್ಪಾ ಅಂತಂದ್ರೆ ನಾವು ನಮ್ಮ ರಜಪೂತರ ಏಳಿಗೆಗಾಗಿ ಏನಪ್ಪಾ ಅಂತ ಈ ಒಂದು ರಜಪೂತ್ ಅಭಿವೃದ್ಧಿ ಮಂಡಳಿಯನ್ನು ಸ್ಥಾಪನೆ ಮಾಡಬೇಕು. ಅದೇ ರೀತಿಯಾಗಿ ದೇಶಕ್ಕಾಗಿ ಹೋರಾಡಿದಂತ ನಮ್ಮ ರಾಣಾ ಪ್ರತಾಪ್ ಸಿಂಗ್ ಅವರ ಜಯಂತಿಯನ್ನು ಸರ್ಕಾರದ ಮೂಲಕ ಆಚರಣೆ ಮಾಡಬೇಕು ಮತ್ತು ಪ್ರತಿಯೊಂದು ಸರ್ಕಾರಿ ಕಚೇರಿಗಳಲ್ಲಿ ರಾಣಾ ಪ್ರತಾಪ್ ಸಿಂಗ್ ಅವರ ಭಾವಚಿತ್ರವನ್ನು ಅಳವಡಿಸಬೇಕಂತ ಸರ್ಕಾರಕ್ಕೆ ನಾವು ಇವತ್ತಿನ ದಿನ ಒತ್ತಾಯ ಮಾಡ್ತಾ ಇದ್ದೀವಿ. ರಾಜ್ಯದೊಳಗೆ ನಾವು ಸ್ವಲ್ಪ ಜನ ಇರ್ಬೋದು, ಆದರೂ ಒಬ್ರಿಬ್ರು MLAಗಳು ನಮ್ಮ ಸಮಾಜದಿಂದ ಅದಾರ. ಅವರಿಗೂ ಸಚಿವ ಸ್ಥಾನ ಕೊಡ್ಬೇಕಂತೇಳಿ ಈ ಹೋರಾಟದ ಮೂಲಕ ಅವರಿಗೆ DK ಶಿವಕುಮಾರ್ ಅವ್ರಿಗೆ ಬೇಡಿಕೆ ಇಟ್ಟು, ನಮ್ಮ ಜೇವರ್ಗಿ MLA ಅವರಾದ ಅಜಯ್ ಸಿಂಗ್ ಅವರಿಗೂ ಸಚಿವ ಸ್ಥಾನ ಕೊಡಲೇಬೇಕಂತೇಳಿ ಈ ಹೋರಾಟದ ಮೂಲಕ ಮನವಿ ಮಾಡ್ಕೊಳ್ತಾ ನನ್ನ ಮಾತು ಮುಗಿತು. ಇತರ ಬೇಡಿಕೆಗಳನ್ನ ಎಲ್ಲರೂ ತಿಳಿಸ್ಯಾರ. ಈಗ ನಮ್ಮ ಬೇಡಿಕೆ ಏನಂದ್ರೆ ರಾಣಾ ಪ್ರತಾಪ್ ಜಯಂತಿಯನ್ನು ಗೌರ್ಮೆಂಟ್ ರಜಾ ಘೋಷಣೆ ಮಾಡಿ ಆ ಜಯಂತಿಯನ್ನು ಸರ್ಕಾರವೇ ಆಚರಿಸಬೇಕಂತ ನಾವು ವಿನಂತಿ ಮಾಡ್ಕೊತೀವಿ. ನಿಜವಾಗ್ಲೂ ನಮ್ಮ ಕರ್ನಾಟಕದಲ್ಲಿ ಆಕ್ಚುಲಿ ಹೇಳ್ಬೇಕಂದ್ರ ಅಲ್ಪಸಂಖ್ಯಾತರಂದ್ರೆ ನಾವು ರಜಪೂತರು ಮತ್ತು ಅದ್ರ ಜೊತೆಗೆ ಜೈನರು. ಅಲ್ಪಸಂಖ್ಯಾತರಂದ್ರೆ ಒಟ್ಟು ಆಲ್ ಕರ್ನಾಟಕ ಸೇರಿನ ಒಂದು 10 ಲಕ್ಷ ಆತೀವೋ 15 ಲಕ್ಷ ಗೊತ್ತಿಲ್ಲ. ಹೇಳ್ಬೇಕಂದ್ರೆ ಅಲ್ಪಸಂಖ್ಯಾತರೇ ರಜಪೂತರ ಅದಾರ. ಆದ್ರೆ ಅಲ್ಪಸಂಖ್ಯಾತರು ಬೇರೆಯವರು ಪಡ್ಕೋತಾ ಇದಾರೆ. ಇದು ಅದಕ್ಕೆ ನಮ್ಗೇನು ಅಭ್ಯಂತರ ಇಲ್ಲ. ಆದ್ರೆ ಅಲ್ಪಸಂಖ್ಯಾತರ ನಾವೇ ಇದೀವಿ ಕರ್ನಾಟಕದಲ್ಲಿ ಆಕ್ಚುಲಿ. ಅದಕ್ಕೆ ನಾವು ಈಗ ಕರ್ನಾಟಕ ರಾಜ್ಯ ರಜಪೂತ್ ಅಭಿವೃದ್ಧಿ ಮಂಡಳಿಯ ಸ್ಥಾಪನೆಗೋಸ್ಕರ ತಾಲೂಕಾ ಮಟ್ಟದಿಂದ ಎಲ್ಲ ನಮ್ಮ ರಜಪೂತ್ ಸಮಾಜದವ್ರು ಇಲ್ಲೆಲ್ಲ ಸೇರ್ಯಾರ. ಎಲ್ಲರದು ನಮ್ಮ ಒತ್ತಾಯ ಏನಂದ್ರೆ ನಮ್ಮ ರಜಪೂತ್ ಅಭಿವೃದ್ಧಿ ಒಂದು ನಿಗಮ ಅಥವಾ ಮಂಡಳಿ ಆಗಲೇಬೇಕು ಅಂತ ನಾವೆಲ್ಲರೂ ಕೇಳ್ಕೊತಾ ಇದೀವಿ. ನಮ್ಮ ರಜಪೂತ್ ಸಮಾಜ ತಾಲೂಕಿನಲ್ಲಿ ಅಷ್ಟು ಇಷ್ಟು ಇರಬಹುದು. ಸಮಾಜಕ್ಕೆ ಒಂದು ಅಭಿವೃದ್ಧಿ ನಿಗಮ ಮಂಡಳಿ ಇಲ್ಲ. ಎಲ್ಲ ಸಮಾಜಕ್ಕೆ ಅಭಿವೃದ್ಧಿ ನಿಗಮ ಮಂಡಳಿ ಆದ. ನೀವು ಒಬ್ಬೊಬ್ರು ಪ್ರಶ್ನೆ ಮಾಡ್ತಾರ, ಧರ್ಮಸಿಂಗ್ ಇದ್ದಾಗೆ ಆಗಿಲ್ಲ, ಅಜಯ್ ಸಿಂಗ್ ಅವರು ನೀವು ಯಾಕೆ ಮಾಡ್ಕೊಂಡಿಲ್ಲ ಅಂತ ಕೇಳ್ಬೋದು. ಆದ್ರೆ ನಾವು ಅವ್ರಿಗೆ ಬೆನ್ನತ್ತಿ ನಮ್ಮ ರಜಪೂತ್ ಸಮಾಜದ ಒಂದು ಅಭಿವೃದ್ಧಿ ಮಂಡಳಿ ರಚನೆ ಮಾಡಿದ್ರೆ ನಮಗೆ ಸವಲತ್ತು ಸಿಗ್ತಾವೆ. ಇಲ್ಲಿವರೆಗೆ ಯಾವ ಸವಲತ್ತು ರಜಪೂತ್ ಸಮಾಜದವ್ರು ತೊಗೊಂಡಿಲ್ಲ. ಯಾರೇ ಕೇಳಿದ್ರೆ ನಮ್ಮ ಇತಿಹಾಸ ದೊಡ್ಡದು ಅನ್ಕೋತೇ ಹೋಗ್ಯಾರ. ನಮ್ಮ ಸಮಾಜದಲ್ಲಿ ಹ್ಯಾಂಗ ಅದೀವಿ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಅದಕ್ಕೆ ನಮ್ಮ ರಜಪೂತ್ ಸಮಾಜಕ್ಕೆ ಒಂದು ಅಭಿವೃದ್ಧಿ ಮಂಡಳಿ ರಚನೆ ಮಾಡಿದ್ರೆ ನಮಗೆ ಸರ್ಕಾರದಿಂದ ಸಿಗುವಂತ ಅನೇಕ ಸೌಲಭ್ಯಗಳು ರಜಪೂತ್ ಸಮಾಜ ಸಿಗ್ತಾವ ಅಂತೇಳಿ ನಾನು ಮಾನ್ಯ ಮುಖ್ಯಮಂತ್ರಿ ಬಳಿಯಲ್ಲಿ ಕೇಳಿಕೊಳ್ಳುತ್ತೇನೆ.